ಮಲೆಮಹದೇಶ್ವರದಲ್ಲಿ ಹುಲಿಗಳ ದಾರುಣ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಷಪ್ರಾಶನದಿಂದಲೇ ಹುಲಿಗಳು ಸಾವನ್ನಪ್ಪಿರೋದು ಅಂತ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ವಿಷಪ್ರಾಶನ ಆಗಿರೋದು ಸಾಬೀತಾಗ್ತಾ ಇದೆ. ಹಸುವಿನಲ್ಲಿರುವ ವಿಷದ ಮಾಂಸವನ್ನ ತಿಂದು ಹುಲಿಗಳು ಸಾವನ್ನಪ್ಪಿದೆ ಅಂತ ಪ್ರಾಥಮಿಕ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಆದ್ರೆ ಹಸುವನ್ನ ಬೇಟೆ ಆಡಿಯಾದ್ಮೇಲೆ ವಿಷವನ್ನ ಹಾಕಲಾಗಿದೆಯಾ ಅಥವಾ ಮೊದಲೇ ಹಸುವಿಗೆ ವಿಷ ಬೆರೆಸಲಾಗಿತ್ತಾ? ಅದು ತನಿಖೆಯಿಂದ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಹುಲಿ ಹಾಗೂ ಹಸುವಿನ ಎಲ್ಲ ಅಂಗಾಂಗಗಳನ್ನ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ. ಅದರ ಜೊತೆಗೆ ಹಸು ಯಾರ್ದು ಅದರ ಬಗ್ಗೆ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಹುಲಿ ಸಾವಿನ ಬಗ್ಗೆ ಸಿಸಿಎಫ್ ಹೀರಾಲಾಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಷಪ್ರಾಶನದಿಂದಲೇ ಹುಲಿಗಳು ಸಾವನ್ನಪ್ಪಿರೋದು ಅನ್ನುವಂಥದ್ದನ್ನ ಖಚಿತ ಆಗಿದೆ ಅಂತ ಹೇಳಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ವಿಷಪ್ರಾಶನ ಆಗಿರೋದು ಸಾಬೀತಾಗಿದೆ. ಇನ್ನು ಹಸುವಿನಲ್ಲಿರುವ ವಿಷದ ಮಾಂಸ ತಿಂದು ಹುಲಿಗಳು ಸಾವನ್ನಪ್ಪಿರೋದು, ಹಸುವನ್ನ ಹುಲಿ ಬೇಟೆಯಾಡಿದ ಮೇಲೆ ವಿಷ ಹಾಕಲಾಗಿದೆ ಅಥವಾ ಮೊದಲೇ ಹಸುವಿಗೆ ವಿಷ ಹಾಕಲಾಗಿತ್ತಾ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಅಂತ ಹುಲಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಎಫ್ ಹೀರಾಲಾಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು 3 ದಿನಗಳ ಹಿಂದೆಯೇ 5 ಹುಲಿಗಳು ಸಾವನ್ನಪ್ಪಿದ್ದಾವೆ. ಹುಲಿ ಸಾವಿಗೆ ಹೊಣೆ ಯಾರು ಅಂತ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಯಾರು ಹಾಗಾದ್ರೆ ಇದಕ್ಕೆ ಕಾರಣ? ಯಾರ ಹೊಣೆ ಇದು? ಒಂದ್ ಕಡೆಯಲ್ಲಿ ವಾಚರ್ಗಳಿಗೆ ಸಂಬಳ ಕೊಡ್ತಾ ಇಲ್ಲ, ಸಂಬಳ ತಡ ಆಗಿದೆ. ಸಂಬಳ ನೀಡದೇ ಇರೋ ಕಾರಣದಿಂದಾಗಿ ಗಸ್ತು ಮಾಡಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಕೂಡ ಇಲಾಖೆ ತನಿಖೆಯನ್ನ ನಡೆಸ್ತೀವಿ ಅಂತ ಸುವರ್ಣ ನ್ಯೂಸ್ಗೆ ಸಿಸಿಎಫ್ ಹೀರಾಲಾಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿದಾಗ ಸುಮಾರು ಒಂದು 3 ದಿನದ ಹಿಂದೆ ಹಸುಗೆ ವಿಷ ಹಾಕಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. 4 ಕಬ್ಬುಗಳು, 1 ಟೈಗ್ರೆಸ್ ಅದು ಸಾವನ್ನಪ್ಪಿದೆ. ಇದು ಮೇಲ್ನೋಟಕ್ಕೆ ಮತ್ತೆ ಪೋಸ್ಟ್ ಮಾರ್ಟಮ್ ಏನ್ ಮಾಡಿದ್ದಾರೆ ಡಾಕ್ಟರ್ಗಳ ಪ್ರಕಾರ ಇದು ವಿಷಪ್ರಾಶನದಿಂದ ಅಂದ್ರೆ ಪಾಯ್ಸನಿಂಗ್ ಇಂದ ಆಗಿದೆ ಅಂತ ತಿಳಿದು ಬಂದಿದೆ. ಹುಲಿ ಹಿಂದಿನ ಪೋಷನ್ಗೆ ಅಟ್ಯಾಕ್ ಮಾಡಿರುತ್ತೆ, ಅಟ್ಯಾಕ್ ಮಾಡಿ ಅದು ಇದಾಗಿರುತ್ತೆ. ಯಾಕಂದ್ರೆ ಕಾಡೊಳಗೆ ದನಗಳು ಬಂದಾಗ ಅದು ಯೂಶುವಲಿ ಹುಲಿಗಳು ಆ ರೀತಿ ಅಟ್ಯಾಕ್ ಮಾಡಿರ್ತಾರೆ. ವಿಷ ಹಾಕಿರೋದು ಹೌದು ಹೌದು. ಇಲ್ಲಿ ಒಂದು ವಿಚಿತ್ರವಾದ ಒಂದು ಕ್ರಿಯೆ ನಡೀತಾ ಇದೆ. ಸುಮಾರು ಒಂದು 10-15 ವರ್ಷಗಳಿಂದ ತಮಿಳುನಾಡಿಂದನೂ ಮತ್ತೆ ಇಲ್ಲಿರ್ತಕ್ಕಂಥ ದನಗಳನ್ನ ಅಲ್ಲಿಂದ ತಂದು ಇಲ್ಲಿ ಮೇಯಿಸ್ಬಿಟ್ಟು ಗೊಬ್ಬರ ಸಂಗ್ರಹಣೆ ಮಾಡಿ ಮಾರ್ತಕ್ಕಂಥದ್ದಿದೆ. ಇದು ಸಾಕಷ್ಟು ಬಾರಿ ನಾವು ಇದರ ಮೇಲೆ ಕೇಸ್ ಮಾಡಿದೀವಿ. ಇದನ್ನು ತಡೆಗಟ್ಟಲಿಕ್ಕೆಲ್ಲ ತುಂಬಾ ಕ್ರಮ ಕೈಗೊಂಡಿದೀವಿ. ಇದು ವಿಧಾನಸಭಾ ಮಟ್ಟದಕ್ಕೂ ಹೋಗಿ ಈ ರೀತಿ ಎಲ್ಲ ಹರಾಸ್ಮೆಂಟ್ ಆಗ್ತಾ ಇದೆ ಅಂತ ಅನ್ನೋದ್ರ ಬಗ್ಗೆ ಪ್ರಿವಿಲೇಜ್ ಮೋಷನ್ ಎಲ್ಲ ನಮ್ಮ ಆಫೀಸರ್ಸ್ಗಳ ಮೇಲೆ ಆಗಿದೆ. ಸೊ ಈ ಘಟನೆಗಳನ್ನ ನಾವು ಕಾಡಿಗೆ ಆಕಳು ಬರದೇ ಇರಂಗೆ ತಡಿಲಿಕ್ಕೆ ಸಾಕಷ್ಟು ಕ್ರಮ ವಹಿಸಿದೀವಿ. ಆದಾಗ್ಯೂ ಇಂಥ ಸ್ಟ್ರೇ ಕ್ಯಾಟಲ್ಸ್ಗಳು, ಅಲ್ಲಿಂದ ತಂದಿರೋ ಕ್ಯಾಟಲ್ಸ್ಗಳು ಹಿಂಗ್ ಬಂದು ಹಿಂಗೆ ಆಗಿದೆ. ಇದನ್ನೆಲ್ಲ ನೋಡಿದಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧುಸೂದನ್, ಈಗಾಗಲೇ ಪ್ರಾಥಮಿಕ ತನಿಖೆಯ ಸಂದರ್ಭದಲ್ಲಿ ವಿಷಪ್ರಾಶನವೇ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಉಳಿದಂತೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಮಧುಸೂದನ್? ಮಧುಕರ್, ಈಗಾಗಲೇ ಕೂಡ ಎಸಿಸಿಎಫ್ ಏನು ಶ್ರೀರಾಮುಲು ಅವರು ಏನಿದ್ರು ಅವರ ಒಂದು ನೇತೃತ್ವದಲ್ಲೇ ಈ ಒಂದು ಪೋಸ್ಟ್ ಮಾರ್ಟಮ್ ಇವತ್ತು ಬೆಳಗ್ಗೆಯಿಂದ ಕೂಡ ನಡೆದಿರ್ತಕ್ಕಂಥದ್ದು. ಒಟ್ಟು 5 ಹುಲಿಗಳೇನು ಸಾವನ್ನಪ್ಪಿದ್ವು. ತಾಯಿ ಹುಲಿಯ ಮರಣೋತ್ತರ ಪರೀಕ್ಷೆ ನಿನ್ನೆ ಅಷ್ಟೇ ಕೂಡ ಆಗಿತ್ತು. ಇವತ್ತು ಉಳಿದಂತ 4 ಆ ಹುಲಿ ಮರಿಗಳೇನಿದ್ವು ಆ ಮರಿಗಳನ್ನ ಜೊತೆಗೆ ಅಲ್ಲಿ ಸತ್ತು ಬಿದ್ದಿದ್ದಂತ ಹಸು ಏನಿತ್ತು ಹಸುವಿನ ಮರಣೋತ್ತರ ಪರೀಕ್ಷೆಯನ್ನ ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಅಧಿಕಾರಿಗಳು ವಿಷಪ್ರಾಶನದಿಂದಲೇ ಕೂಡ ಈ ಹುಲಿಗಳು ಸತ್ತಿವೆ ಅಂತ ಹೇಳ್ತಾ ಇದ್ದಾರೆ. ಹಸುವಿನಲ್ಲಿ ಇದ್ದಂತ ವಿಷದ ವಸ್ತುವನ್ನ ತಿಂದು ಅವುಗಳು ಸತ್ತಿವೆ ಅಂತ. ಆದ್ರೆ ಇಲ್ಲಿ ಆ ಹಸುವಿಗೆ ಮೊದಲ ವಿಷವನ್ನ ಹಸುವಿಗೆ ಕೊಡ್ಲಾಗಿತ್ತ ಅಥವಾ ಸತ್ತ ನಂತರದಲ್ಲಿ ಹಸುವಿನ ಮೇಲೆ ವಿಷವನ್ನ ಸ್ಪ್ರೇ ಮಾಡಲಾಗಿತ್ತು ಅನ್ನೋ ಒಂದು ಅಂಶಗಳ ಮೇಲೆ ಕೂಡ ಹೆಚ್ಚಿನ ತನಿಖೆ ನಡೆಯುತ್ತೆ ಅಂತ ಹೇಳ್ತಿರ್ತಕ್ಕಂಥದ್ದು. ಅಂದ್ರೆ ಸತ್ತಿರ್ತಕ್ಕಂಥ ಹಸುವಿನ ಮೈ ಮೇಲೆ ವಿಷವನ್ನ ಸಿಂಪಡಣೆ ಮಾಡಿದ್ರೆ ಅದು ಸ್ಕಿನ್ ಮೇಲೆ ಇರುತ್ತೆ, ಆದ್ರೆ ಮಾಂಸದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದಿಲ್ಲ. ಹಾಗಾಗಿಯೇ ಕೂಡ ಇದು ಕೂಡ ತನಿಖೆಯಿಂದ ಸ್ಪಷ್ಟವಾಗಬೇಕು. ಜೊತೆಗೆ ಅಲ್ಲಿ ಸತ್ತು ಬಿದ್ದಿರ್ತಕ್ಕಂಥ ಹಸುವಿನ ಆಸ್ಪಾಸ್ನಲ್ಲೇ ಹುಲಿಗಳು ಬಿದ್ದಿರ್ತಕ್ಕಂಥ ಕಾರಣಕ್ಕಾಗಿ ಯಾವ ಪ್ರಮಾಣದ ವಿಷವನ್ನ ಇದಕ್ಕೆ ಹಾಕಲಾಗಿತ್ತು ಅನ್ನೋದರ ಬಗ್ಗೆಯೂ ಕೂಡ ಹೆಚ್ಚಿನ ತನಿಖೆ ನಡೀತಾ ಇದೆ ಅಂತಂದ್ರು. ಅದು ಒಂದು ಕಡೆಗಾದ್ರೆ ಇಲ್ಲಿ ಹೀರಾಲಾಲ್ ಅವರು ಮಾತನಾಡುವಾಗ ತಮಿಳುನಾಡಿನ ವಿಚಾರವನ್ನ ಎತ್ಕೊಂಡ್ರು. ತಮಿಳುನಾಡು ಭಾಗದ ರೈತರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದಷ್ಟು ಜನ ಬರ್ತಾರೆ. ಅವರಿಗೆ ಅವರ ಮಾಲೀಕತ್ವದ ಹಸುಗಳನ್ನ ಇಲ್ಲಿರ್ತಕ್ಕಂಥವ್ರು ನೋಡ್ಕೊಳ್ತಾರೆ. ಅಂದ್ರೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಸುಗಳನ್ನ ಬೀಡಾಡಿ ಜನಗಳಾಗಿ ಬಿಟ್ಟು ಅವುಗಳಿಂದ ಸಂಗ್ರಹ ಆಗುವಂತಹ
ಗೊಬ್ಬರ ತೊಪ್ಪೆ ಏನಿತ್ತು ಆ ಗೊಬ್ಬರವನ್ನ ಮಾರಾಟ ಮಾಡುವಂತ ಒಂದು ಜಾಲ ನಡೀತಾ ಇದೆ. ಇದರಿಂದನೂ ಕೂಡ ಇದೆಲ್ಲವೂ ಕೂಡ ಆಗಿರಬಹುದು ಅನ್ನೋದು. ಆದ್ರೆ ಎಲ್ಲಿಯೂ ಕೂಡ ಅವರು ತಮ್ಮ ಸಿಬ್ಬಂದಿಗಳಿಂದ ಅಧಿಕಾರಿಗಳಿಂದ ನಿರ್ಲಕ್ಷ್ಯ ಆಗಿದೆ ಅನ್ನೋ ಒಂದು ವಿಚಾರವನ್ನ ಆರಂಭದಲ್ಲಿ ಒಪ್ಕೊಳ್ಳಿಕ್ಕೆ ಸುತಾರಾಮ್ ಒಪ್ಪದೇ ಇದ್ದಂಥದ್ದು ಕೂಡ ಒಂದ್ ರೀತಿಯಲ್ಲಿ ವಿಪರ್ಯಾಸ ಅಂತಾನೆ ಕಾಣಿಸ್ತು. ಯಾಕಂತ ಹೇಳಿದ್ರೆ ಈಗ ನಾವು ಉಗ್ಯಂ ಅರಣ್ಯ ಪ್ರದೇಶದಲ್ಲಿ ಇದ್ದೀವಿ. ನೀವು ಗಮನಿಸಬಹುದು, ನಾನೀಗ ಲೈವ್ ಕೊಡ್ತಿರ್ತಕ್ಕಂಥ ಒಂದು ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ಮುಖ್ಯ ರಸ್ತೆ ಇದೆ. ರಸ್ತೆಯ ಕೇವಲ 50 ಮೀಟರ್ ಅಂತರದಲ್ಲಿ ಈಗ ಪ್ಯಾನ್ ಏನಾಗ್ತಾ ಇದೆ ಕ್ಯಾಮ್ರಾ ನೀವು ಗಮನಿಸಬಹುದು, ಎಲ್ಲರೂ ಇದ್ದಾರೆ. ಈ ಒಂದು 50 ಮೀಟರ್ಗಳ ಅಂತರದಲ್ಲಿ ನಿಮಗೆ ಅಲ್ಲಿ ಕಣ್ಣು ಮುಂದೆ ಕಾಣಿಸ್ತಾ ಇರ್ತಕ್ಕಂಥ ಜನ ಏನಿದ್ದಾರೆ ಆ ಜನಗಳ ಬಳಿಯೇ ಕೂಡ ಹುಲಿಗಳ ಮೃತದೇಹಗಳು ಇದ್ದಂಥದ್ದು. ಅಂದ್ರೆ ಒಂದು 50 ಮೀಟರ್ನ ಅಂತರದಲ್ಲೇ ಇರ್ತಕ್ಕಂಥ ಸತ್ತು ಬಿದ್ದಿರ್ತಕ್ಕಂಥ ಹುಲಿಗಳನ್ನ 3 ದಿನಗಳು ಅಧಿಕಾರಿಗಳೇ ಹೇಳುವಂತೆ 3 ದಿನಗಳಾದ್ರೂ ಕೂಡ ಯಾವುದೇ ವಾಚರ್ ಯಾಕೆ ಗಮನಿಸ್ತಿಲ್ಲ, ಇಲ್ಲಿ ಯಾರು ಕೂಡ ಬರ್ತಿರ್ಲಿಲ್ವಾ, ಇದೆಲ್ಲ ಪ್ರಶ್ನೆಗಳು ಕೂಡ ಮೂಡುತ್ತೆ. ಅದಕ್ಕೆ ಒಂದು ಸಮಸ್ಯೆಯನ್ನ ಅವರು ಮುಂದಿಡ್ತಾರೆ. ಅಂದ್ರೆ ಇಲ್ಲಿರ್ತಕ್ಕಂಥ ಬೀಟ್ ಫಾರೆಸ್ಟರ್ ಮತ್ತೆ ಈಗೇನು ವಾಚರ್ಗಳಿದ್ದಾರೆ ಅವ್ರಗಳಿಗೆ 3 ತಿಂಗಳಿಂದ ಸಂಬಳ ಆಗ್ತಾ ಇಲ್ಲ, ಹಾಗಾಗಿ ಅವರು ಅರಣ್ಯದಲ್ಲಿ ಬೀಟ್ ಮಾಡುವಂತ ಕೆಲಸವನ್ನ ಸರಿಯಾಗಿ ಮಾಡ್ತಿಲ್ಲ ಅನ್ನೋ ಒಂದು ಆರೋಪಗಳಿದೆ. ಬಟ್ ಇದ್ಯಾವುದನ್ನು ಕೂಡ ಒಪ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ರೇಂಜ್ ಏನಿದೆ ಉಗ್ಯಂ ವಲಯ ಏನಿದೆ ಈ ವಲಯದ ಅರಣ್ಯ ಅಧಿಕಾರಿ ಏನಿರ್ತಾರೆ ಅವರು ಇದಕ್ಕೆ ನೇರ ಹೊಣೆಗಾರರಾಗ್ತಾರೆ. ಫಸ್ಟ್ ಆ ಇಲಾಖಾ ಮಟ್ಟದಲ್ಲಿ ತನಿಖೆ ಆಗಬೇಕು, ತಪ್ಪಿತಸ್ಥರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋ ಒಂದು ಮಾತುಗಳು ಕೂಡ ಸ್ಥಳೀಯವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಆದ್ರೆ ಈ ಅಧಿಕಾರಿ ಹೇಳುವಂತದ್ದೇನು, ಈ ಅಧಿಕಾರಿ ಇಲ್ಲಿ ಏನು ತೊಪ್ಪೆಗಾಗಿ ಮೀಸುವಂತ ಕೆಲಸ ಮಾಡ್ತಾರೆ, ಅದರಿಂದ ಈ ತರ ಸಮಸ್ಯೆಗಳಾಗ್ತಾ ಇದೆ ಅಂತೇಳಿ ಅದಕ್ಕಾಗ ಆ ಒಂದು ಕಾರಣವನ್ನ ಮುಂದಿಟ್ಕೊಂಡು ಈಗ ನಡೆದಿರ್ತಕ್ಕಂಥ ಈ ಒಂದು ಘೋರ ದುರಂತ ಏನಿದೆ ಅಂದ್ರೆ ಒಂದಲ್ಲ ಎರಡಲ್ಲ ಇಲ್ಲಿವರೆಗೂ ಕೂಡ ಯಾರು ಕೂಡ ಕೇಳಿರ್ಲಿಲ್ಲ. ಒಂದೇ ಸ್ಥಳದಲ್ಲಿ 5 ಹುಲಿಗಳನ್ನ ಯಾರು ಕೂಡ ಸಾಯಿಸಿರುವಂತ ವಿಚಾರವನ್ನ ಇದನ್ನ ಕೂಡ ತನಿಖೆಯನ್ನ ಮಾಡ್ಬೇಕಾಗತ್ತೆ. ಆದ್ರೆ ಈ ಒಂದು ತನಿಖಾ ಹಂತದಲ್ಲಿ 3 ತಂಡಗಳನ್ನ ಏನ್ ರಚನೆ ಮಾಡಲಾಗಿದೆ ಅಂದ್ರೆ ಒಂದು ತನಿಖಾ ಹಂತದಲ್ಲಿ 3 ತಂಡಗಳನ್ನ ಏನ್ ರಚನೆ ಮಾಡಲಾಗಿದೆ ಅಂದ್ರೆ ರಾಜ್ಯ ಸರ್ಕಾರ ಕೂಡ 2 ತಂಡಗಳನ್ನ ರಚನೆ ಮಾಡಿದೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಕೂಡ SIT ಯನ್ನ ನೇಮಕ ಮಾಡಿ 2 ವಾರಗಳಲ್ಲಿ ವರದಿಯನ್ನು ಕೊಡಬೇಕು ಅಂತ ಏನ್ ಹೇಳಿದೆ. ಈ ಎಲ್ಲ ಅಂಶಗಳ ಬಗ್ಗೆ ಕೂಡ ಹೆಚ್ಚು ಬೆಳಕನ್ನು ಚೆಲ್ಲಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಒಂದಷ್ಟು ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥ ಅರಣ್ಯ ಅಧಿಕಾರಿಗಳು ಈ ಒಂದು ಸ್ಥಳ ಘಟನಾ ಸ್ಥಳ ಏನಿದೆ ಈ ಘಟನಾ ಸ್ಥಳದ ಸುತ್ತಮುತ್ತ ಬರ್ತಕ್ಕಂಥ 10ಕ್ಕೂ ಹೆಚ್ಚು ಹಳ್ಳಿಗಳೇನಿವೆ ಹಳ್ಳಿಗಳಿಂದ ಇಲ್ಲಿಯವರೆಗೆ ಈ ಒಂದು ಸ್ಥಳಕ್ಕೆ ನಾವಿದ್ದಾಗಲೂ ಕೂಡ 40ಕ್ಕೂ ಹೆಚ್ಚು ಜನ ನಾಗರಿಕರನ್ನ ಕರೆತಂದು ಹಸುವಿನ ಮಾಲೀಕರನ್ನ ಪತ್ತೆ ಹಚ್ಚುವಂಥದ್ದು ಗುರುತನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಿದ್ರು. ಬಹುಶಃ ಅವರು ಅಲ್ಲಿ ಸ್ಥಳೀಯರು ಬಂದು ಹೋದಂಥದ್ದು ಮತ್ತೆ ಅವರು ತನಿಖೆ ನಡೆಸಂತ ರೀತಿಯನ್ನ ನೋಡಿದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದ ಪ್ರಗತಿ ಕಂಡಂತೆ ಕಂಡು ಬರ್ತಾ ಇಲ್ಲ. ಆದರೆ ಈಗ ಬರ್ತಾ ಇರ್ತಕ್ಕಂಥ ಒಂದು ಮಾಹಿತಿಯ ಪ್ರಕಾರವಾಗಿ ಇಲ್ಲಿವರೆಗೆ ಸುಮಾರು 3ಕ್ಕೂ ಹೆಚ್ಚು ಜನರನ್ನ ಈ ಒಂದು ಪ್ರಕರಣದಲ್ಲಿ ಸಸ್ಪೆಕ್ಟ್ ಮಾಡಲಾಗಿದೆ. ಹಾಗಾಗಿ ಅವರನ್ನ ಗೌಪ್ಯ ಸ್ಥಳದಲ್ಲಿ ಕರ್ಕೊಂಡು ಹೋಗಿ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ಒಂದು ಸ್ಥಳದಲ್ಲಿ ನಾವು ಇವತ್ತು ಕೂಡ ಗಮನಿಸಿದಂತೆ ಈ ಒಂದು ರಸ್ತೆ ಏನಿದೆ ಈ ಒಂದು ರಸ್ತೆಯ ಭಾಗದಲ್ಲಿ ಸುಮಾರು ನೀವು ಗಮನಿಸಬಹುದು ಸುಮಾರು 4-5 ಕಿಲೋಮೀಟರ್ಗಳ ದೂರಕ್ಕೆ ಎಡಕ್ಕಾಗಲಿ ಅಥವಾ ಬಲಕ್ಕಾಗಲಿ ನೀವು ಓಡಾಟವನ್ನ ಮಾಡಿದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಅಲ್ಲಿ ಸುಮಾರು ಒಂದೊಂದೇ ಗುಂಪಿನಲ್ಲಿ 10-20 ಹಸುಗಳು ಒಂದೊಂದೇ ಗುಂಪಿನಲ್ಲಿ ಅಂದ್ರೆ ಸುಮಾರು ಇವತ್ತು ನಮ್ಮ ಕಣ್ಣಿಗೆ ಬಿದ್ದಂತದ್ದು ಕೂಡ 50ಕ್ಕೂ ಹೆಚ್ಚು ಹಸುಗಳು ಮೇಯುವಂತದ್ದು ಕಾಡಿನಲ್ಲಿ ಬಂದು ಮೇಯುವಂತ ಕೆಲಸಗಳಾಗ್ತಾ ಇತ್ತು. ಅಂದ್ರೆ ಈ ರೀತಿಯಾಗಿ ಈಗ ಏನು ಇದು ಸಂರಕ್ಷಿತ ಅರಣ್ಯ ಅಂತಾರೆ, ಇಲ್ಲಿ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತಾರೆ, ಆದ್ರೂ ಕೂಡ ನಾಗರಿಕರು ಇಲ್ಲಿ ಹಸುಗಳನ್ನ ಬೀಡಾಡಿ ಜನಗಳನ್ನ ಬಿಟ್ಟು ಮೇಯಿಸುವಂತ ಪ್ರಕ್ರಿಯೆಗಳಿದೆ. ಅಂದ್ರೆ ಜನ ಇಲ್ಲಿ ಜಾಸ್ತಿ ಓಡಾಟವನ್ನ ಮಾಡ್ತಿದ್ದಾರೆ ಅಂತೇಳಿ. ಜೊತೆಗೆ ಅದು ಒಂದೇ ಕುಟುಂಬದ 5 ಹುಲಿಗಳು ಸತ್ತಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಟೆರಿಟರಿಯಲ್ಲಿ ಸಾಕಷ್ಟು ದಿನಗಳಿಂದ ಅಂದ್ರೆ ಆ ಒಂದು ಸತ್ತಿರ್ತಕ್ಕಂಥ ಹೆಣ್ಣು ಹುಲಿಗೆ 8 ವರ್ಷ ಆಗಿದೆ ಪ್ರಾಯ ಅಂತೇಳಿ ಈಗ ಅದನ್ನ ಗೊತ್ತು ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಮರಿಗಳೇನಿದ್ವು ಅವು 9ರಿಂದ 10 ತಿಂಗಳನ್ನ ಮರಿಗಳು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಮರಿ ಹಾಕಿದ ನಂತರದಲ್ಲೇ ಈ ಒಂದು ಅರಣ್ಯ ವ್ಯಾಪ್ತಿಯಲ್ಲಿ ಹೆಚ್ಚು ಅದು ಓಡಾಟವನ್ನ ಮಾಡಿರುತ್ತೆ. ಅದನ್ನ ವಾಚರ್ಗಳು ಕೂಡ ಕಂಡಿರ್ತಾರೆ. ಇಂತಹ ಸಂದರ್ಭದಲ್ಲಿ ಇಲ್ಲಿ ಹೆಚ್ಚು ಜನರು ಕೂಡ ಓಡಾಡುವಂತವ್ರು ಇರ್ತಾರೆ. ಇದೆಲ್ಲವೂ ಕೂಡ ಗಮನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಇಲ್ಲಿನ ಅರಣ್ಯ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಈ ಹುಲಿಗಳ ಬಗ್ಗೆ ಹೆಚ್ಚು ನಿಗಾವನ್ನು ಜೊತೆಗೆ ಹುಲಿಗಳು ಇಲ್ಲಿ ಇವೆ ಅಂತ ಆದ್ಮೇಲೆ ಇಲ್ಲಿಗೆ ಬರುವಂತ ಹಸುಗಳ ಮೇಲೆ ಹೆಚ್ಚು ನಿಗಾವನ್ನ ವಹಿಸಬೇಕು. ಆ ಜನರೇನಿದ್ದಾರೆ ಅವರನ್ನ ಪ್ರಜ್ಞಾವಂತರು ಮಾಡಬೇಕು, ಇಲ್ಲಿ ಹಸುಗಳು ಬರದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನೋದನ್ನು ಯಾಕೆ ಮಾಡ್ಲಿಲ್ಲ ಅನ್ನೋದು. ಯಾಕಂದ್ರೆ ಬೆಳಗ್ಗೆ ನಾವು ಇಲ್ಲಿ ಗ್ರಾಮಸ್ಥರನ್ನ ಮಾತಾಡ್ತಾ ಇದ್ವು, ಅವ್ರು ಹೇಳ್ತಿದ್ದು ಸರ್ ನಾವ್ ಯಾವತ್ತೂ ಇಲ್ಲಿ ಹುಲಿನ ನೋಡೇ ಇಲ್ಲ ಅಂತೇಳಿ. ಆದ್ರೆ ಅರಣ್ಯ ಅಧಿಕಾರಿಗಳು ಹೇಳ್ತಾರೆ ಅಂದ್ರೆ ಈಗ ಏನು 10 ತಿಂಗಳ ಪ್ರಾಯದ ಮರಿಗಳೇನಿವೆ ಈ ಟೆರಿಟರಿಯಲ್ಲಿ ಆ ಒಂದು ಕುಟುಂಬ ಅಂದ್ರೆ
ಒಂದು ತಾಯಿ ಮತ್ತೆ 4 ಮರಿಗಳು ಓಡಾಟವನ್ನ ಮಾಡ್ತಿರ್ತಾರೆ, ವಾಚರ್ಗಳು ಕೂಡ ಕಂಡಿರ್ತಾರೆ. ಇಷ್ಟೆಲ್ಲ ಅಂಶಗಳು ಇದ್ದಾಗ್ಯೂ ಕೂಡ ಅರಣ್ಯಾಧಿಕಾರಿಗಳು ತಮ್ಮ ಸಿಬ್ಬಂದಿಗಳ ಮತ್ತೆ ಅಧಿಕಾರಿಗಳ ನಿರ್ಲಕ್ಷ್ಯ ಇತ್ತು ಅನ್ನೋದನ್ನ ಈ ಕ್ಷಣದಲ್ಲೂ ಕೂಡ ಒಪ್ಕೊಂಡಿಲ್ಲ. ಸದ್ಯಕ್ಕೀಗ ಏನು ಮರಣೋತ್ತರ ಪರೀಕ್ಷೆ ಆಗಿರ್ತಕ್ಕಂಥ ಎಲ್ಲಾ ಸ್ಯಾಂಪಲ್ಗಳನ್ನ ಅಂದ್ರೆ ಹಾರ್ಟ್ ಇರ್ಬೋದು, ಲಿವರ್ ಇರ್ಬೋದು, ಇದೆಲ್ಲವನ್ನು ಕೂಡ 3 ಭಾಗಗಳಾಗಿ ಮಾಡಿ 3 ಲ್ಯಾಬ್ಗಳಿಗೆ ಪ್ರತ್ಯೇಕವಾಗಿ ಕಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ನುಳಿದಂತೆ ಮರಣೋತ್ತರ ಪರೀಕ್ಷೆ ಆಗ್ತಿದ್ದಂತೆಯೇ ಕೂಡ ಆ ಹುಲಿಗಳು ಎಲ್ಲೆಲ್ಲಿ ಸತ್ತು ಬಿದ್ದಿದ್ವು ಅಲ್ಲೇ ಕೂಡ ಅವುಗಳನ್ನ ಸುಟ್ಟು ಅಂತ್ಯಕ್ರಿಯೆ ಮಾಡುವಂತ ಪ್ರಕ್ರಿಯೆ ನಡೀತಾ ಇರತಕ್ಕಂಥದ್ದು. ಇಷ್ಟೆಲ್ಲ ಆದ ನಂತರದಲ್ಲಿ ಇನ್ನು ಒಂದು 2 ಗಂಟೆಗಳ ನಂತರದಲ್ಲಿ ಅರಣ್ಯ ಸಚಿವರು ಕೂಡ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಅಂತೇಳಿ ಮಾಹಿತಿಗಳು ಬರ್ತಾ ಇದೆ. ಬಹುಶಃ ಹಿರಿಯ ಅಧಿಕಾರಿಗಳು ಕೂಡ ಎಲ್ಲ ಇಲ್ಲೇ ಇದ್ದಾರೆ. ಆ ಸಂದರ್ಭದಲ್ಲಾದ್ರೂ ಈ ಘಟನೆಗೆ ಕಾರಣ ಆಗಿರ್ತಕ್ಕಂಥವ್ರ ಮೇಲೆ ಅಂದ್ರೆ ತಕ್ಷಣದಲ್ಲಿ ಇಲಾಖೆಯಲ್ಲಿ ಕಾರಣೀಕರ್ತರು ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ಆಗುತ್ತಾ ಅನ್ನೋದನ್ನು ಕೂಡ ನಾವು ಕೂಡ ಕಾದ್ ನೋಡ್ಬೇಕಾಗತ್ತೆ. ಮಧುಸೂದನ್, ಇದೀಗ ಅಲ್ಲಿ ಮತ್ತೊಂದು ವಿಚಾರ ಅಂತಂದ್ರೆ ಕೇಳಿ ಬರ್ತಾ ಇರೋದು, ತಮಿಳುನಾಡು ಭಾಗದಿಂದ ಗುಂಪಾಗಿ ದೊಡ್ಡ ಸಂಖ್ಯೆಯಲ್ಲಿ ಭಾಗದಲ್ಲಿ ದನಗಳನ್ನ ಅಲ್ಲಿ ಮೇಯಿಸೋದಕ್ಕೆ ಬಿಡ್ತಾರೆ ಅನ್ನುವಂಥ ವಿಚಾರ ಕೂಡ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಏನು ಹೇಳ್ತಾರೆ, ಸೊ ಇದು ಯಾವ ರೀತಿಯಾಗಿ ಅದಕ್ಕೆ ಮಾತಾಡಿಸೋದಾದ್ರೆ ಅವ್ರು ಏನು ಹೇಳ್ತಾರೆ, ಯಾವ ರೀತಿಯಾಗಿರುವಂಥ ರಿಯಾಕ್ಷನ್ ಅವ್ರ ಕಡೆಯಿಂದ ಬರ್ತಾ ಇದೆ ಅಂತ ಮಧುಸೂದನ್? ಈ ಒಂದು ಹಸುಗಳ ವಿಚಾರವಾಗಿ ಬರೋದಾದ್ರೆ ಈಗ ನಾನು ಸಾಕಷ್ಟು ಜನರನ್ನ ಕೂಡ ಕೇಳಿ ಕೂಡ ಪಟ್ವಿ. ಅಧಿಕಾರಿಗಳು ಕೂಡ ಹೇಳುವಂತದ್ದೇನು, ಅವರು ತಮಿಳುನಾಡು ಮೂಲದಿಂದ ಬರುವಂತ ರೈತರುಗಳೇನಿರ್ತಾರೆ ಆ ರೈತರುಗಳು ಇಲ್ಲಿ ಹೆಚ್ಚಿನ ಹಸುಗಳನ್ನ ಬಿಟ್ಟು ಮೇಯಿಸ್ತಾರೆ ಅಂತೇಳಿ ಇಲ್ಲಿ ಸಾಕಷ್ಟು ಜನರು ಕೇಳುವಂತ ಪ್ರಯತ್ನವನ್ನು ಮಾಡ್ತಿದ್ರು. ಯಾರಾದ್ರೂ ಕೂಡ ಈ ಹಸುಗಳನ್ನ ಇಲ್ಲಿ ಕಾಡಿಗೆ ಬಿಡುವಂತ ಬಗ್ಗೆ ಮಾತಾಡುವಂತವ್ರು ಯಾರು ಇದ್ದೀರಾ? ಬರ್ಬೋದಾ? ತಾವೇನಾರು ಮಾತಾಡ್ಬೋದಾ? ಬನ್ನಿ. ಈಗ ಇಲ್ಲಿ ಫಾರೆಸ್ಟ್ ಆಫೀಸರ್ ಹೇಳ್ತಾ ಇದ್ರು, ಈ ಭಾಗ ಹೆಚ್ಚು ಹಸುಗಳನ್ನ ಇಲ್ಲಿ ಗೊಬ್ಬರಕ್ಕಾಗಿ ತಗೊಂಡ್ ಬಿಡ್ತಾರೆ, ಕಾಡೆಲ್ಲ ಮೇಯ್ತಾ ಇರ್ತವೆ, ಇದರಿಂದ ಸಮಸ್ಯೆ ಆಗ್ತದೆ ಅಂತ. ಮುಂಚೆ ಆಗ್ತಿದ್ರು, ಇವಾಗಿಲ್ಲ. ಇವಾಗ ಅಕ್ಕಪಕ್ಕದ ಗ್ರಾಮಸ್ಥರು ಈ ಕಡೆ ಇದೆ, ಇವಾಗ ಹುಗ್ಗಿಂ ಮತ್ತೆ ದಿನಹಳ್ಳಿ ಏರಿಯಾ ಇದೆ, ಆ ಕಡೆ ಮೇವಿಲ್ಲ ಅಂದ್ರೆ ಇಲ್ಲಿ ತಂದು ಹಾಕ್ತಾರೆ ಹೊರತು ಇವಾಗ ಹಾಕ್ತಿಲ್ಲ. ಮುಂಚೆ ಆಗ್ತಿದ್ರು, ಹೋದ ವರ್ಷ 2 ವರ್ಷ ಮುಂಚೆ ಆಗ್ತಿದ್ರು ಹೊರತು ಇವಾಗ ಯಾರು ಆಗ್ತಿಲ್ಲ ಸರ್. ಯಾಕಂದ್ರೆ ಇದು ಫಾರೆಸ್ಟ್ ನೋಡಿ, ಈಗ ಹುಲಿಗಳು ದೊಡ್ಡ ಸಂಖ್ಯೆಯಲ್ಲಿ ಇರೋದೆಲ್ಲ ನೋಡಿದ್ರೆ ಇಲ್ಲೆಲ್ಲ ಹುಲಿಗಳು ಇರುತ್ತೆ, ಹಸುಗಳು ಬಿಡಬಾರ್ದು. ಯಾರೋ ಫಾರೆಸ್ಟರ್ ಬಂದು ನಿಮ್ಗೆ ಹೇಳಲ್ವಾ? ಹೇಳ್ತಾರೆ ಸರ್. ಅಂದ್ರೆ ಇವಾಗ ಹಸುಗಳು ಯಾರು ಜೊತೆಗೆ ಹೋಗಲ್ಲ, ಆಕ್ಚುಲಿ ಅವರು ತನ್ನಂತಾನೆ ಬಿಡ್ತಾರೆ ಹೊರತು ಯಾರು ಬಂದು ಜೊತೆಲಿ ಯಾರು ಮೇಯಿಸಲ್ಲ. ನಿಮ್ಗೆ ಇದ್ರ ಬಗ್ಗೆ ಯಾರು ಅವೇರ್ನೆಸ್ ಮೂಡ್ಸಲ್ವಾ, ಈ ಕಡೆ ಕಾಡಿಗೆ ಬಿಡಬೇಡಿ ಮಾಡಬೇಡಿ ಅಂತೇಳಿ? ಆಕ್ಚುಲಿ ಹೇಳಿಲ್ಲ ಸರ್, ಯಾರು ಹೇಳಿಲ್ಲ. ಹೌದು ಸರ್. ಬೇರೆ ಇನ್ಯಾದ್ರೂ ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ, ಯಾರಾದ್ರೂ ಕೂಡ ಮಾತನಾಡ್ಲಿಕ್ಕೆ ಬರ್ತಾರ ಅನ್ನೋದನ್ನು ಕೂಡ ನೋಡ್ತೀನಿ. ಯಾಕಂತ ಹೇಳಿದ್ರೆ ನೋಡಿ, ಈ ಭಾಗದಿಂದ ಹೆಚ್ಚು ಹಸುಗಳನ್ನ ಇವತ್ತು ಕೂಡ ನಾವು ಗಮನಿಸಿದ್ವಿ, ರಸ್ತೆಯಲ್ಲಿ ಹೆಚ್ಚು ಹಸುಗಳು ಕಾಣ್ತಾ ಇದ್ವು. ಯಾಕೆ ಯಾರಿಗೂ ಕೂಡ ಇಲ್ಲೆಲ್ಲ ಬರಬಾರ್ದು ಅಂತೇಳಿ? ಇಲ್ಲ ಸರ್, ಇಲ್ಲಿ ಯಾಕಂತಂದ್ರೆ ಇಲ್ಲಿ ಅತಿ ಹೆಚ್ಚು ಹಳ್ಳಿಗಳು ಇರೋದ್ರಿಂದ ಫುಲ್ ರೈತರು ಇಲ್ಲಿ ದನ ಕರುಗಳನ್ನ ನಮ್ ಬದುಕ್ತಾ ಇದ್ದಾರೆ. ಅದರಿಂದ ಅಲ್ಲಿ ಊರಲ್ಲಿ ಮೇವಿಲ್ಲ ಅಂತ ಸಂದರ್ಭದಲ್ಲಿ ಕಾಡಿಗೆ ಬರಲೇಬೇಕು. ಯಾವ್ದೇ ಕಾರಣಕ್ಕೆ ದನ ಕರುಗಳನ್ನ ಹಾಗೆ ಓಡಿಸ್ತಾರೆ ಹೊರತು ಇಲ್ಲಿ ಯಾರು ಬಂದು ಮೇಯಿಸುವಂತ ಕೆಲಸಗಳು ಮಾಡ್ತಾ ಇಲ್ಲ. ಅಂದ್ರೆ ಇಲ್ಲಿ ನಿಮ್ಗಳ ಜನಗಳಿಗೆ ಕಣ್ಗಾದ್ರೆ ಯಾವತ್ತಾರು ಹುಲಿ ಕಂಡಿದ್ದು ಮಾಡಿದ್ದು ನೋಡಿದ್ರ? ನಾವು ಇದುವರೆಗೂ ನೋಡಿಲ್ಲ. ನಾವು ಇದೇ ರೂಟಲ್ಲಿ ಓಡಾಡ್ತಾ ಇರ್ತೀವಿ, ಇದುವರೆಗೂ ಯಾವ್ದೇ ತರದ ಹುಲಿಗಳ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಅದು ಅಚ್ಚರಿ ವಿಚಾರ. ಇದು 5 ಹುಲಿಗಳು ಸಿಕ್ಕಿ ಸತ್ತೋಗಿದ್ದೇವೆ ಅಂತಂದ್ರೆ ಭಾರಿ ಬೇಸರದ ಸಂಗತಿ. ಇದು ಎಲ್ಲರಿಗೂ ಒಂದು ಕರ್ನಾಟಕ ಜನತೆಗೆ ನೋವಿನ ಸಂಗತಿ ಆಗಿದೆ ಇದು. ಅಲ್ಲ, ಈಗ ಅಲ್ಲಿ ಹಸುಗೂ ಕೂಡ ವಿಷ ಹಾಕಿದ್ದಾರೆ ಅಂತ ಇದೆ, ಸತ್ತು ಬಿದ್ದಿರೋ ಹಸುಗೂ ವಿಷ ಹಾಕಿದ್ದಾರೆ ಅಂತ ಹೇಳ್ತಾರೆ. ಆ ತರದ್ದು ಅನಿವಾರ್ಯತೆ ಯಾರಿಗಿತ್ತು ಅಂತ, ಯಾಕೆ ಈ ತರ ಎಲ್ಲ ವಿಷ ಹಾಕ್ಬೇಕು ಅಂತ? ಇದ್ರ ಬಗ್ಗೆ ಮಾಹಿತಿ ನಮಗೆ ಗೊತ್ತಿಲ್ಲ ಸರ್. ಸೊ ಮಧುಕರ್, ಏನಂತಂದ್ರೆ ಇಲ್ಲಿ ಜನನು ಹೇಳುವಂಥದ್ದು, ಈಗ ನೋಡಿ ಜನನು ಕೂಡ ನೇರವಾಗಿ ಹೇಳ್ತಿದ್ದಾರೆ ಕ್ಯಾಮ್ರಾ ಮುಂದೆನೆ, ನಾವು ಇಲ್ಲಿ ಹುಲಿಗಳು ಓಡಾಟ ಮಾಡಿರತಕ್ಕಂಥದ್ದನ್ನು ನೋಡಿಲ್ಲ, ಈ ರಸ್ತೆಯಲ್ಲಿ ನಾವು ಓಡಾಟವನ್ನ ಮಾಡ್ತೀವಿ ಅಂತ ಅನ್ನೋದ್ರ. ಆದ್ರೆ ಈಗ ಒಂದೇ ಕುಟುಂಬದ 5 ಹುಲಿಗಳು ಸತ್ತಿರತಕ್ಕಂಥದ್ದೇನಿದೆ, ಈ ಟೆರಿಟರಿಯಲ್ಲಿ ತುಂಬಾ ದಿನಗಳಿಂದ ಇಲ್ಲೇ ಓಡಾಟವನ್ನ ಮಾಡಿತ್ತು ಅನ್ನೋದನ್ನ ಇಲ್ಲಿನ ವಾಚರ್ಗಳು ಗಮನಿಸಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅರಣ್ಯ ಅಧಿಕಾರಿಗಳು ಕೊಡ್ತಾ ಇದ್ರು. ಹೀಗಾಗಿ ಭಿನ್ನ ಅಭಿಪ್ರಾಯಗಳು, ಭಿನ್ನ ಹೇಳಿಕೆಗಳು ಕೂಡ ಇಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ಆದರೆ ಈಗ ತಮಿಳುನಾಡು ಭಾಗದಿಂದ ಬರ್ತಿದ್ರು ಅಂತ ಹೇಳುವಂತದ್ದೇನಿದೆ ವಿಚಾರ, ತಮಿಳುನಾಡು ಭಾಗದ ಹಸುಗಳು ಹೆಚ್ಚು ಬರ್ತಿದ್ವು ಅಂತ ಅನ್ನುವಂಥದ್ದು, ಅದನ್ನ ಸ್ಥಳೀಯರು ಕೂಡ ಈಗ ಸದ್ಯಕ್ಕೆ ತಳ್ಳ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಸುತ್ತಮುತ್ತ ಗ್ರಾಮದವ್ರು ಕೂಡ ಬರ್ತಾರೆ ಅನ್ನೋದು. ಅಂದ್ರೆ ಹಸುಗಳು ಇಲ್ಲಿ ಬಂದು ಕಾಡಿನಲ್ಲಿ ಮೇಯ್ತವೆ ಅನ್ನುವಂಥ ವಿಚಾರ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಹುಶಃ ಇದನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಅರಣ್ಯ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಕನಿಷ್ಠ ಈ ರೀತಿಯಾಗಿ ಹಸುಗಳು ಬರುವಂತದ್ದು ಅಂತವ್ರನ್ನ ಅಂದ್ರೆ ಅವುಗಳನ್ನ ಕಾಡುಗಟ್ಟುವಂತ ಜನರೇನಿದ್ದಾರೆ ಅವರನ್ನ ಕೂಡ ಗುರುತುಪಡಿಸ್ಕೊಂಡಿದ್ರು ಕೂಡ ಇಂಥದ್ದೊಂದು ಅನಾಹುತವನ್ನ ತಪ್ಪಿಸಬಹುದಿತ್ತು. ಯಾಕಂತ ಹೇಳಿದ್ರೆ 4-5 ದಿನ ಆದ್ರೂ ಕೂಡ ಒಂದು ಸ್ಥಳಕ್ಕೆ ಬಂದು ಒಬ್ಬ ವಾಚರ್ ಅವರು ಈ ಒಂದು ರಸ್ತೆ ಬದಿಯನ್ನ ಕೂಡ ಗಮನಿಸಿರೋದಿಲ್ಲ ಅಂತ ಹೇಳಿದ್ರೆ ಬಹುಶಃ ಇದು ಅರಣ್ಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅಂತಾನೆ ಕೂಡ ನಾವು ಇಲ್ಲಿ ಹೇಳ್ಬೋದು. ಮಧುಕರ್, ಥ್ಯಾಂಕ್ ಯು ಮಧುಸೂದನ್ ಡೀಟೇಲ್ಸ್ಗೆ. ಮಲೆ ಮಹದೇಶ್ವರದಲ್ಲಿ ಹುಲಿಗಳ ದಾರುಣ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ
5 ಹುಲಿಗಳ ನಿಗೂಢ ಸಾವಿನ ರಹಸ್ಯ ಇನ್ನಷ್ಟೇ ಬಯಲಾಗಬೇಕಾಗಿದೆ. ತನಿಖೆಯನ್ನ ಈಗಾಗಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. 6 ಜನರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ವಶಕ್ಕೆ ಪಡೆದಂತ ಎಲ್ಲರನ್ನ ಕೂಡ ಪ್ರತ್ಯೇಕವಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅನುಮಾನದ ಮೇಲೆ ವಶಕ್ಕೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ಅವರನ್ನ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಅನುಮಾನ ಬಂದವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.